ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಲ್ಲಿ ಕೆಲವೊಂದು ಪೋಸ್ಟ್ಗಳು ನೋಡಿದ್ರೆ ದುಃಖನ ಆಗುತ್ತೆ. ಹಾಗೆ ಇವನ್ನ ಗಟ್ಟಿಯಾಗಿ ಮಾತಾಡ್ಬೇಕು ಅನ್ಸುತ್ತೆ. ಈ ಇನ್ಸ್ಟಾಗ್ರಾಮ್ ಕೆಲವೊಂದು ಪೋಸ್ಟ್ಗಳು, ರೀಲ್ಸ್ ನೋಡಿದ್ರೆ ಆ ಪರಮ ದರಿದ್ರವಾಗಿ ತಯಾರಾಗಿದೆ ಸಮಾಜ. ಈ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಮಾಧ್ಯಮವಾಗಿ ಪೋಸ್ಟ್ ಮಾಡೋರು ದರಿದ್ರ. ಯಾಕೆ ಅಂತೀರೇನೋ. ಇಲ್ಲಿ ನಿಮ್ಗೆ ಒಂದು ಪೋಸ್ಟ್ ಅನ್ನ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದರೆ ಏನು ಫಲ ಎಂಬುದು ನಿಮಗೆ ಗೊತ್ತಾ? ಏನು, ಒಂದು ದೀಪ ಹಚ್ಚಬಾರದಂತೆ, ಎರಡು ದೀಪ ತಂದೆ ಆಯುಸ್ಸು ಹೆಚ್ಚುತ್ತದೆ ಅಂತ ಇಲ್ಲಿ ಏನೋ ಒಂದು ಪೋಸ್ಟ್ ಹಾಕಿದ್ದಾರೆ. ಅಲ್ಲ, ಒಂದು ದೀಪ ಹಚ್ಚಬಾರ್ದು, ಎರಡು ದೀಪ ಹಚ್ಚಿದ್ರೆ ತಂದೆಗೆ ಆಯುಸ್ಸು ಜಾಸ್ತಿ ಆಗುತ್ತೆ, ಹಾಗೆ 12 ದೀಪ ಹಚ್ಚಿದ್ರೆ ಸಾಲ ಬಾಧೆಯಿಂದ ಮುಕ್ತಿ. ನಾನು ಒಂದು ವಿಚಾರ ಹೇಳ, ಜನರಲ್ ಆಗಿ ಮಾತಾಡ್ಕೊಳ್ಳೋಣ. 12 ದೀಪ ಹಚ್ಚಬೇಕಂದ್ರೆ ಎಷ್ಟು ಎಣ್ಣೆ ಬೇಕು? ಈ ಎಣ್ಣೆ ತಗೋಬೇಕಂದ್ರೆ ದುಡ್ಡು ಬೇಕು, ಮತ್ತೆ ಆ ದುಡ್ಡು ಬೇಕಂದ್ರೆ ಸಾಲ ಮಾಡ್ಬೇಕು. ಇವಾಗ ಹೇಳಿ, ದೀಪ ಹಚ್ಚಿದ್ರೆ ಸಾಲ ಕಡಿಮೆ ಆಗುತ್ತಾ? 12 ದೀಪ ಹಚ್ಚಿದ್ರೆ ಸಾಲ ಕಡಿಮೆ ಆಗುತ್ತಾ, ಸಾಲ ಜಾಸ್ತಿ ಆಗುತ್ತಾ? ಹೇಳಿ, ನೀವೇ ಹೇಳಿ. ಎಣ್ಣೆಗೆ ದುಡ್ಡು ಖರ್ಚು ಮಾಡಬೇಕು. ಇವಾಗ ಇರೋ ರೇಟ್ಗಳಲ್ಲಿ ಎಣ್ಣೆ ಏನು ಕಡಿಮೆ ರೇಟ್ ಇಲ್ಲ. ಈ ಎಣ್ಣೆ ತಗೋಬೇಕಂತಂದ್ರೆ ಮತ್ತೆ ನಾವು ಏನು ಸಾಲ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಈ ಪೋಸ್ಟ್ಗಳು, ಇಂಥ ರೀಲ್ಸ್ ಇವರು ಯಾಕೆ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಬೇಕು ಅಂತ ಮಾಡ್ತಾರೋ ಅಥವಾ ಗೊತ್ತಿಲ್ದೇ ಇರೋ ಈ ರೀತಿ ರೀಲ್ಸ್ ಮಾಡ್ತಾರೋ ನನ್ಗಂತೂ ಗೊತ್ತಾಗಲ್ಲ. ಒಂದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂತಹ ರೀಲ್ಸ್ ಪೋಸ್ಟ್ ಮಾಡೋರು ನಾನು ಒಂದೇ ಕೇಳ್ಕೊಳ್ಳೋದು, ಇಂತಹ ರೀಲ್ಸ್ ಪೋಸ್ಟ್ ಅನ್ನ ಮಾಡೋದ್ರಿಂದ ಸನಾತನ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ. ಮೂಢನಂಬಿಕೆ, ಅಂಧವಿಶ್ವಾಸಗಳು ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ದೀಪ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ದೀಪಗಳು ಹಚ್ಕೊಳ್ಳಿ, ಎಷ್ಟೇ ಬತ್ತಿಗಳು ಹಾಕೊಳ್ಳಿ, ಭಕ್ತಿ ಪ್ರಧಾನ ಆಗುತ್ತೆ ಹೊರತು ದೀಪಗಳು ಪ್ರಧಾನ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಚಿಕ್ಕ ಏನು, ಈ ಮಣ್ಣಿನ ದೀಪದಲ್ಲಿ ದೀಪ ಹಚ್ಕೊಳ್ಳಿ, ಭಕ್ತಿ ಇರಬೇಕು, ಭಕ್ತಿ ಮುಖ್ಯ. ಇಲ್ಲ, ನಾನು ಬಂಗಾರ ದೀಪದಲ್ಲಿ ಹಚ್ತೀನಿ, 10 ಬತ್ತಿಗಳು ಹಾಕಿ 1 kg ಎಣ್ಣೆ ಹಾಕಿ ಹಚ್ತೀನಿ, ಭಕ್ತಿ ಇಲ್ಲ, ಸುಮ್ಮನೆ ಏನೋ ಶೋಕಿಗೋಸ್ಕರ ಹಚ್ತೀನಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ನೀವು ಬಂಗಾರದಲ್ಲಿ ಹಚ್ಚಿದ್ರು, 12 ದೀಪದಲ್ಲಿ ಹಾಕಿ ಹಚ್ಚಿದ್ರು, ಇಲ್ಲ 100 ದೀಪ ಹಚ್ಚಿದ್ರು ಏನು ಪ್ರಯೋಜನ ಇಲ್ಲ. ಮೂಢನಂಬಿಕೆಗಳನ್ನ, ಅಂಧವಿಶ್ವಾಸಗಳನ್ನ ದಯವಿಟ್ಟು ಜನರಲ್ಲಿ ಬೆಳೆಸ್ಬೇಡಿ ಅಂತ ಈ ವಿಡಿಯೋ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಾಮಾಜಿಕ ಹಿತಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವತು.